ಯುದ್ಧದ ಭಯ ಹೆಚ್ಚಾಗ್ತಿದೆ. ಸೊ ಹೀಗಾಗಿ ಜನ ಊರನ್ನ ತೊರಿತಾ ಇದ್ದಾರೆ, ದೇಶವನ್ನ ತೊರೆದು ಹೋಗ್ತಾ ಇದ್ದಾರೆ. ಒಂದೇ ದಿನ ದೇಶ ತೊರೆದ 30,000 ಜನ. ಯುದ್ಧ ಭಯ ಒಂದೇ ದಿನ ದೇಶ ತೊರೆದ 30,000 ಜನ. ಯಾವುದೇ ಕ್ಷಣದಲ್ಲಿ ದುಬೈ ಮೇಲೆ ಇರಾನ್ ಭಾರಿ ದಾಳಿಯನ್ನು ನಡೆಸಬಹುದು. ಜೀವ ಭಯದಲ್ಲಿ ದುಬೈನಲ್ಲಿ ನೆಲೆಸಿದ್ದ ಅನಿವಾಸಿ ಪ್ರಜೆಗಳು ನಿನ್ನೆ ಒಂದೇ ದಿನ 30,000 ಜನ ದೇಶವನ್ನ ತೊರೆದಿದ್ದಾರೆ. ಪ್ರಯಾಣಿಕರ ವಿವರ ಬಹಿರಂಗಪಡಿಸಿದ ದುಬೈ ಆಡಳಿತ. ದುಬೈನಲ್ಲಿ ಮತ್ತೆ ಕ್ಷಿಪಣಿ ದಾಳಿಯ ಭೀತಿ, ಸರ್ಕಾರ ಅಲರ್ಟ್ ಆಗಿದೆ. ದುಬೈ ನಿವಾಸಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದೆ. ದುಬೈ ಜನರೇ, ಮನೆಯಲ್ಲೇ ಇರಿ, ಹೊರಬರಬೇಡಿ. ಯಾವುದೇ ತುರ್ತು ಪರಿಸ್ಥಿತಿಗೆ ಸಿದ್ಧರಾಗಿ. ದುಬೈ ಸರ್ಕಾರದಿಂದ ಮೊಬೈಲ್ ಸಂದೇಶ. ಜನರಿಗೆ ಕ್ಷಿಪಣಿ ದಾಳಿಯ ಕುರಿತು ತುರ್ತು ಸಂದೇಶವನ್ನ ಕಳಿಸಿದೆ ದುಬೈ. ಯುದ್ಧ ಭಯ ಒಂದೇ ದಿನ ದೇಶ ತೊರೆದ 30,000 ಜನರು. ಯಾವುದೇ ಕ್ಷಣದಲ್ಲಾದ್ರೂ ದುಬೈ ಮೇಲೆ ಇರಾನ್ ಭಾರಿ ದಾಳಿಯನ್ನು ನಡೆಸುವಂತ ಚಾನ್ಸಸ್ ಇದೆ. ಜೀವ ಭಯದಲ್ಲಿ ದುಬೈನಲ್ಲಿ ನೆಲೆಸಿದ್ದಂತ ಅನಿವಾಸಿ ಪ್ರಜೆಗಳು ನಿನ್ನೆ ಒಂದೇ ದಿನ 30,000 ಜನ ತೊರೆದಿದ್ದಾರಂತೆ ನೋಡಿ. ಮೊಬೈಲ್ಗೆ ಜನರಿಗೆ ಸಂದೇಶವನ್ನ ಕಳಿಸ್ತಾ ಇದೆ, ತುರ್ತು ಸಂದೇಶವನ್ನ. ಯಾವುದೇ ಸಿಚುವೇಶನ್ ಇರ್ಬೋದು, ಎಂತ ಎಮರ್ಜೆನ್ಸಿ ಇರ್ಬೋದು, ಸಿದ್ಧರಾಗಿರಿ, ಭಯಗೊಳ್ಳಬೇಡಿ. ದುಬೈ ನಿವಾಸಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾ ಇದೆ. ನೋಡಿ, ದುಬೈನಲ್ಲಿ ನೆಲೆಸಿರುವಂತಹ ಅನಿವಾಸಿಗಳು ಕೂಡ ಸುಮಾರು ಜನ ಇದ್ದಾರೆ. ನಮ್ಮ ಕನ್ನಡಿಗರು ಸಹಿತ ಸುಮಾರು ಜನ ಇದ್ದಾರೆ. ನಮ್ಮ ಕರ್ನಾಟಕದಿಂದ ಹೋದವರು ಸಹಿತ, ಎಲ್ರಿಗೂ ಸಹಿತ ಒಂದು ಮೆಸೇಜ್ ಹೋಗಿದೆ. ಅಂದ್ರೆ ಎಮರ್ಜೆನ್ಸಿ, ಯಾವುದೇ ಸಂದರ್ಭದಲ್ಲಿ ಎಮರ್ಜೆನ್ಸಿ ಬರ್ಬೋದು, ತಯಾರಾಗಿರಿ, ಭಯ ಪಡಬೇಡಿ. ಇನ್ನು ನೋಡಿ, ಒಂದು ವಿಚಾರ ಇಲ್ಲಿ ಗಮನಿಸಿ ನೋಡ್ಬೇಕು. ಇರಾನ್ ಯಾಕೆ ದುಬೈ ಮೇಲೆ ದಾಳಿಗೆ ಹೋಗ್ತಾ ಇದೆ ಅಂತ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ಗೆ ದುಬೈ ಸಾಕಷ್ಟು ರೀತಿಯಾದಂಥ ಸಹಾಯ ಮಾಡುತ್ತೆ. ಪರೋಕ್ಷವಾಗಿ ಇಲ್ಲದಿದ್ರು ಇಂಡೈರೆಕ್ಟ್ ಆಗಿ ಅಲ್ಲಿ ಸಹಾಯವನ್ನ ಮಾಡುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇರಾನ್ ಯಾಕೆ ದುಬೈಗೆ ಯುದ್ಧಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಗಮನಿಸ್ಬೇಕಾಗುತ್ತೆ. ಒಂದ್ ಕಡೆ ಓಕೆ, ಈಗ ಒಂದು ಒಳ್ಳೆ ಸಂಬಂಧ ಇರ್ಬೋದು ದುಬೈಗೆ, ಅಮೆರಿಕ ಜೊತೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ದೇಶಗಳ ಜೊತೆ ಇರ್ಬೋದು. ಬಟ್ ಇರಾನ್ಗೂ ಸಹಿತ ಅದೇ ರೀತಿಯಾದ ಸಂಬಂಧ ಇದೆ ಅಲ್ವಾ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ದುಬೈ. ಸೊ ಇದನ್ನ ಗಮನದಲ್ಲಿ ಇಟ್ಕೋಬೇಕು ಇರಾನ್.